ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಡಿಸೆಂಬರ್ 11ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಹೀಗಿರಬೇಕಾದ್ರೆ ಈಗಾಗಲೇ ದರ್ಶನ್ ಅವರ ಅಭಿಮಾನಿಗಳು ಹಾಗೆ ಚಿತ್ರತಂಡ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸಿನಿಮಾದ್ದೇ ಹವಾ. ಎಲ್ಲಾ ಚಿತ್ರಮಂದಿರಗಳು ಕೂಡ ಈ ಸಿನಿಮಾವನ್ನ ತಮ್ಮ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗೆ ಈ ಸಿನಿಮಾಗೆ ರೆಡ್ ಕಾರ್ಪೆಟ್ ಅನ್ನ ಹಾಸಿದ್ದಾರೆ. ಹೀಗಿರ್ಬೇಕಾದ್ರೆ ಈ ಸಿನಿಮಾದ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ, ಹಾಗೆ ಈ ಸಿನಿಮಾದ ಬುಕ್ಕಿಂಗ್ ಯಾವಾಗ ಓಪನ್ ಆಗುತ್ತೆ ಎನ್ನುವ ಪ್ರಶ್ನೆ ಒಂದಿಷ್ಟು ಮಂದಿಗಿದೆ. ಹೀಗಿರ್ಬೇಕಾದ್ರೆ ಈಗಾಗಲೇ ಚಿತ್ರತಂಡವೇ ಅಧಿಕೃತವಾದ ಪ್ರಕಟಣೆಯೊಂದನ್ನು ಹೊರಡಿಸಿದೆ. ಈ ಸಿನಿಮಾದ ಟ್ರೈಲರ್ ಇದೇ 5ನೇ ತಾರೀಕಿನಂದು ರಿಲೀಸ್ ಆಗ್ತಾ ಇದೆ. ಜೊತೆಗೆ ಈ ಸಿನಿಮಾದ ಬುಕ್ಕಿಂಗ್ ಯಾವಾಗ ಓಪನ್ ಆಗುತ್ತೆ, ಈ ಸಿನಿಮಾದ ಮೊದಲ ಟಿಕೆಟ್ ಅನ್ನು ನಾವೇ ಬುಕ್ಕಿಂಗ್ ಮಾಡ್ತೀನಿ ಅಂತ ಅದೆಷ್ಟೋ ಅಸಂಖ್ಯಾತ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೇವಲ ನಮ್ಮ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ, ರಾಜ್ಯಾದ್ಯಂತ ಈ ಸಿನಿಮಾದ ಬುಕ್ಕಿಂಗ್ ಆಗಿ ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಿರ್ಬೇಕಾದ್ರೆ ಈ ಸಿನಿಮಾದ ಬುಕ್ಕಿಂಗ್ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳಿದ್ರೆ, ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆದ ನೆಕ್ಸ್ಟ್ ಡೇ ಅಂದ್ರೆ 6ನೇ ತಾರೀಕು ಶನಿವಾರದಂದು ಈ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಲಿದೆ. ಯಾವ ರೀತಿ ಬುಕ್ಕಿಂಗ್ ಆಗುತ್ತೆ ಈಗಾಗಲೇ ಸಿಕ್ಕಾಪಟ್ಟೆ ಕುತೂಹಲವನ್ನ ಹುಟ್ಟುಹಾಕಿದೆ. ಯಾಕಂತೇಳಿದ್ರೆ ಈ ಸಿನಿಮಾದ ಕ್ರೇಜ್ ಆ ಮಟ್ಟಕ್ಕೆ ಇದೆ. ಬುಕ್ಕಿಂಗ್ ಓಪನ್ ಆದ ಬಳಿಕ ಅದೇನೇನಾಗುತ್ತೋ ಕಾದು ನೋಡಬೇಕು. ವೆಬ್ಸೈಟ್ ಕ್ರಾಶ್ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಆ ಮಟ್ಟದಲ್ಲಿ ಕ್ರೇಜ್ ಈ ಸಿನಿಮಾಗೆ ಪ್ರಸ್ತುತ ಎಲ್ಲಾ ಕಡೆಗಳಲ್ಲೂ ಕೂಡ ಇದೆ. ಆನ್ಲೈನ್ ಬುಕ್ಕಿಂಗ್ ನ ಕತೆ ಇದಾದ್ರೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ಇಲ್ಲ. ಬುಕ್ ಮೈ ಶೋ ಆಗಿರ್ಬೋದು ಅಥವಾ ಇತರ ವೆಬ್ಸೈಟ್ಗಳಲ್ಲಿ ಬುಕ್ಕಿಂಗ್ ಮಾಡುವಂತ ವ್ಯವಸ್ಥೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಇಲ್ಲ. ಅದು ನಮ್ಮ ರಾಜಧಾನಿ ಆಗಿರ್ಬೋದು ಅಥವಾ ಬೆಂಗಳೂರೇತರ ಕಡೆಗಳಲ್ಲಿ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ಇಲ್ಲ. ಹೀಗಾಗಿ ಅಲ್ಲಿ ಯಾವ ರೀತಿ ಬುಕ್ಕಿಂಗ್ ಆಗುತ್ತೆ ಗೊತ್ತಿಲ್ಲ. ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತು ಸಿನಿಮಾದ ಬುಕ್ಕಿಂಗ್ ಆಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ಆ ರೀತಿಯ ಬುಕ್ಕಿಂಗ್ ಆದ್ರೆ ಪ್ರೇಕ್ಷಕರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನಾ? ಅದು ಪ್ರಶ್ನಾರ್ಥಕ. ಅದಕ್ಕಿಂತ ಆ ಚಿತ್ರಮಂದಿರದವರು ಆನ್ಲೈನ್ ನಲ್ಲೇ ಬುಕ್ಕಿಂಗ್ ಓಪನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ ಪ್ರೇಕ್ಷಕರನ್ನ ಕಂಟ್ರೋಲ್ ಮಾಡೋದು ಅಸಾಧ್ಯ. ಇನ್ನೊಂದು ಕಡೆ ಇದೇ ಕ್ರೇಜ್ ವಿಚಾರವಾಗಿ ನಾವು ಮಾತನಾಡೋದಾದ್ರೆ ಕೇವಲ ಗಲ್ಲಿ ಗಲ್ಲಿಯಲ್ಲಿ ಮಾತ್ರವಲ್ಲ, ಅಂಡರ್ ವಾಟರ್ ನಲ್ಲೂ ಕೂಡ ಈ ಸಿನಿಮಾದ ಪ್ರಮೋಷನ್ ನಡೆದಿದೆ. ಯಾವ ರೀತಿ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ದರ್ಶನ್ ಅವರ ಅಭಿಮಾನಿಯೊಬ್ರು ಅಂಡರ್ ವಾಟರ್ ಪ್ರಮೋಷನ್ ಅನ್ನ ಮಾಡಿರೋದು. ಅಲ್ಲಿ ಯಾರು ನೋಡ್ತಾರೆ ಅಂತ ಕೇಳಿದ್ರೆ ಸುಮ್ಮನೆ ಇದು ಕ್ರೇಜ್ ಅಷ್ಟೇ. ಎಲ್ಲಾ ಕಡೆಗಳಲ್ಲೂ ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾದ ಪ್ರಮೋಷನ್ ಮಾಡಲಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ದರ್ಶನ್ ಅವರ ಅಭಿಮಾನಿಯೊಬ್ರು ಈ ರೀತಿಯಾದಂತ ಪ್ರಮೋಷನ್ ಅನ್ನ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಈ ಹಿಂದಿನ ಎಲ್ಲಾ ದಾಖಲೆಗಳನ್ನ ಉಳಿಸಿ ಮಾಡಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.